ಆಂಜನೇಯ, ನನ್ನ ಕ್ಷಮಿಸ್ಬಿಡು. ನಿನ್ನ ಭಕ್ತ ಅದೇ ನನ್ನ ಮಾವ ರಾಜಣ್ಣ. ಇವತ್ತು ಅವನ ಬ್ರಹ್ಮಚಾರಿ ವ್ರತನ ನಾನು ಭಂಗ ಮಾಡ್ತೀನಿ. ಅವನು ವಿರಹ ವೇದನೆನ ತಾಳಲಾರ್ದೆ ಓಡಿ ಬಂದು ನನ್ನ ಏನೇನೋ ಮಾಡಬೇಕು. ಅದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಆ ಬುಟ್ಟಿ ತುಂಬಿಸ್ಕೊಂಡು ಬಂದಿದ್ದೀನಿ. ನೀನೇ ನನಗೆ ಆಶೀರ್ವಾದ ಮಾಡಿ ಅನುಗ್ರಹಿಸ್ಬೇಕು ಆಂಜನೇಯ. ನೀನೇನಾದ್ರೂ ಹಾಗೆ ಮಾಡಿದ್ರೆ ನಿನಗೆ 101 ಕರ್ಪೂರನ 101 ದಿನ ನಾನೇ ಬಂದು ಹಚ್ತೀನಿ, ಸರಿನಾ? ಕಾವೇರಿ, ಇದನ್ನೆಲ್ಲ ತಿಂದ್ರೆ ನಾನು ಬದುಕಿರ್ತೀನ? ನೀನು ಬದುಕಿರ್ತೀಯ ಮಾವ, ಆದ್ರೆ ನಿನ್ನ ಬ್ರಹ್ಮಚರ್ಯ ವ್ರತ ಇದೆ ನೋಡು, ಅದು ಸತ್ತೋಗುತ್ತೆ. ಬೆಳ್ಳುಳ್ಳಿ ಮಸಾಲೆ ಹಾಕಿ ಗರಂ ಗರಂ ಆಗಿ ಮಾಡ್ಕೊಂಡ್ ಬಂದಿದ್ದೀನಿ, ತಿನ್ನು ಮಾವ. ಜೈ ಬಜರಂಗ ಬಲಿ. ಇದೊಂದೇ ಬಾಕಿ ಇರೋದು, ತಿಂದ್ಬಿಡ್ತೀನಿ. ಅಯ್ಯೋ ಆಂಜನೇಯ, ಬಜರಂಗ ಬಲಿ, ನಾನು ಹೆಂಡನ್ ಮುಟ್ಟೋದಿಲ್ಲ, ನನ್ನನ್ನು ಕ್ಷಮಿಸ್ಬಿಡು. ಅದು ಹೆಂಡ ಅಲ್ಲ ಮಾವ, ತಾಕತ್ಗೋಸ್ಕರ ರಾತ್ರಿ ಬಾದಾಮಿ ನೆನೆ ಹಾಕಿ ಬೆಳಗ್ಗೆ ರುಬ್ಬು ಮಾಡಿರೋ ಬಾದಾಮಿ ಹಾಲು. ಓಹೋ ಹಂಗ. ಕಾವೇರಿ, ಇಷ್ಟೊಂದು ತೀರ್ಥ ಪ್ರಸಾದ ಆದ್ಮೇಲೆ ನಿನ್ ಋಣನ ತೀರಿಸಲೇಬೇಕು ಕಾವೇರಿ. ಏನೇ ಇದು? ಅಯ್ಯೋ, ಕನಸು ಕಣೆ. ಯಾರೋ ಬಂದು ಕನಸಿನಲ್ಲಿ ಕೊಟ್ಟ ಅಂತ ಅದನ್ನ ಇಲ್ಲಿ ಕೊಟ್ಟು ನನ್ನ ಕೆನ್ನೆ ಎಲ್ಲ ಗಾಯ ಮಾಡ್ಬಿಟ್ಟಿಲ್ಲೇ. ಹೋಗ್ಲಿ, ಕೊಟ್ಟವನ್ ಯಾರೋ ಅನ್ನೋ ಗುಟ್ಟಾದ್ರೂ ಹೇಳೆ. ಅಮ್ಮಣ್ಣಿ, ಇಷ್ಟು ಬೇಗ ಹೇಳ್ಬಿಡ್ತೀನಾ? ಗುಟ್ಟು ಗುಟ್ಟೆ. ಗುಟ್ಟಂತೆ. ಇವತ್ತಲ್ಲ ನಾಳೆ ರಟ್ಟ ಆಗ್ದಿರ ಇರುತ್ತಾ? ಬಿಟ್ಕೋ. ಇವತ್ತಿನ ರಾತ್ರಿ ಊಟಕ್ಕೆ ಒಳ್ಳೆ ಮಜಬೂತ್ ಆಗದೆ. ಕುರಿನ ಕಟ್ಟಾಕ್ಲಾ? ಕಡಿ ಕೇಳು ನನ್ನ ಮಗನೇ. ಅಕ್ಷರಿ ದಣಿ, ಈ ಶ್ರೀಮಂತ್ರ ತಡ ಬುಳಾನೆ ಗೊತ್ತಾಗಿಲ್ವಲ್ಲ? ಏನ್ ಗೊತ್ತಾಗಬೇಕಾಯ್ತು ನಿನ್ಗೆ? ಇದ್ಬತ್ ತಪ್ಪನ್ನೆಲ್ಲ ನಿಮ್ ತಮ್ಮನ ಮೇಲೆ ಒರ್ಸ್ಬಿಟ್ಟಿ ಅವ್ನಿಗೆ ಜೈಲಿಗೆ ಕಳಿಸ್ಬಿಟ್ರಿ. ಮತ್ ನೀವ್ಯಾಕೆ ಪ್ರೆಸಿಡೆಂಟ್ ಸೀಟಿಗೆ ರಾಜೀನಾಮೆ ಕೊಟ್ಬಿಟ್ರಿ? ಅದಕ್ಕೆ ಕೊಡೋ ನನ್ ಮಗನೇ, ನೀನ್ ಇನ್ನು ಬೆನ್ನಿಗೆ ಛತ್ರಿ ಕಟ್ಕೊಂಡೇ ತಿರುಗ್ತಾ ಇರೋದು. ಕೇಳೋ ಎಡವಟ್ ನನ್ ಮಗನೇ, ರೈಲ್ ಏನಾರ ಆಕ್ಸಿಡೆಂಟ್ ಆಗ್ಬಿಟ್ರೆ ರೈಲ್ವೆ ಮಿನಿಟರ್ ರಾಜೀನಾಮೆ ಕೊಟ್ಬಿಡ್ತಾನೆ. ಯಾಕೆ ಹೇಳು? ಅವ್ನ್ ರೈಲ್ ಓಡಿಸಿದ್ದಕ್ಕೆ. ಹಂಗಲ್ಲ ಕೇಳೋ ನನ್ ಮಗನೇ, ಜನಗಳ ಸಿಂಪತಿ ಸಂಪಾದನೆ ಮಾಡಕ್ಕೆ ಕಂಡ್ಲಾ ನಾನ್ ಪ್ರೆಸಿಡೆಂಟ್ಶಿಪ್ ರಾಜೀನಾಮೆ ಕೊಟ್ಟು ಉತ್ತಮ ಅನ್ನಿಸ್ಕೊಂಡ್ಬಿಟ್ರೆ ಆಮೇಲೆ ಊರ್ನೇ ಎಕ್ಕುಟ್ಟಿಸ್ಬಿಡ್ಬೋದು. ಏನಂತೀಯಲ್ಲ? ನಿಮ್ಗೆ ಇಷ್ಟು ವರ್ಷ ಅರ್ದು ಕೊಟ್ಟಿದ್ದಕ್ಕೂ ಸಾರ್ಥಕವಾಯ್ತು ದಣಿ. ರಾಜಣ್ಣ ನಾಮಧೇಯ. ರಾಮೇಗೌಡ್ರೆ, ಇಬ್ಬರು ಜಾತಕನು ಅಮೋಘವಾಗಿದೆ. ಶಾಸ್ತ್ರಿಗಳೇ, ಹಾಗಿದ್ಮೇಲೆ ಈ ತಿಂಗಳಲ್ಲಿ ಒಳ್ಳೆ ಮುಹೂರ್ತ ಯಾವುದಿದೆ ನೋಡಿ ಹೇಳಿ. ಈ ತಿಂಗಳ ಆಯ್ತು 22 ಅಮಾವಾಸ್ಯೆ, ಪಂಚಮಿ. ಪುರೋಹಿತರು ಬಂದಿದಾರಲ್ಲ, ಯಾಕಮ್ಮ? ಮದ್ವೆಗೆ ಮುಹೂರ್ತ ಇಡೋಕೆ. ಯಾರಮ್ಮ ಮದ್ವೆ? ಇರೋರು ನೀವಿಬ್ರು. ನಿನಗಿಂತ ದೊಡ್ಡೋಳು ಸಂಪಿಗೆ ಅಲ್ವಾ, ಅವಳಿಗೆ. ಗಂಡ ಯಾರು? ಇನ್ಯಾರೇ, ನಿಮ್ ಸೋದರ ಮಾವ ರಾಜಣ್ಣ. ಯಾಕೆ ಸುಮ್ಮನಾಗ್ಬಿಟ್ಟೆ? ಯಾಕೂ ಇಲ್ಲಮ್ಮ. ಅಕ್ಕ ನೋಡಿದ್ರೆ ಯಾವಾಗ್ಲೂ ಅಲಂಕಾರ ಮಾಡ್ಕೊಂಡು ಕೈಲಿ ಪುಸ್ತಕ ಹಿಡ್ಕೊಂಡು ಜಮೀನ್ದಾರ ಮನೇಲಿ ಕಾಲ ಕಳೀತಿರ್ತಾಳೆ. ಅವಳಿಗೆ ಅಡಿಗೆ ಮಾಡಕ್ಕೂ ಬರಲ್ಲ, ಮನೆ ಕೆಲಸ ಮಾಡಕ್ಕೂ ಬರಲ್ಲ. ಮಾವಂಗವಳು
ಸರಿ ಹೋಗ್ತಾಳ ಅಂತ. ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗ್ತಾಳೆ. ತವ್ರ ಮನೆ ಅಂದ್ರೆ ಎಲ್ಲ ಹುಡುಗಿರು ಮೈಗಳ್ತನ ಮಾಡೋದೆ. ಅದೇ ತನ್ ಮನೆ ಅಂದಾಗ ಎಲ್ಲ ಕೆಲ್ಸನೂ ಅವರೇ ಮಾಡ್ಕೋತಾರೆ. ಮಾವ, ನೀನ್ ಹೀಗೆ ಅಳ್ತಾ ಕೂತಿರ್ತಿ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ಅಯ್ಯೋ, ನಾನು ಅಳ್ತಾ ಇಲ್ಲ, ಈರುಳ್ಳಿ ಹಚ್ತಾ ಇದ್ದೀನಿ. ನನಗೆ ಈರುಳ್ಳಿ ಹೆಚ್ಚ ಅಭ್ಯಾಸ ಇಲ್ವಾ? ಈರುಳ್ಳಿ ಹೆಚ್ಚಿದ್ರೆ ಹೀಗೇನ್ ಕಣ್ಣೀರ್ ಬರೋದಿಲ್ಲ. ಮಾವ ನಿನ್ಗೊಂದು ವಿಷಯ ಗೊತ್ತಾ? ನಮ್ಮ ಅಪ್ಪ ಅಮ್ಮ ಸೇರ್ಕೊಂಡು ನಿನ್ನ ಬ್ರಹ್ಮಚರ್ಯ ವ್ರತನ ಭಂಗ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಹಂಗ? ನಿನ್ ಹತ್ರ ಮದ್ವೆಗಿದ್ವೆ ಅಂತ ಬಂದ್ರೆ ಒಪ್ಕೋಬೇಡ ಮಾವ. ನಾನೇನು ಮಾಡ್ಲಿ ಕಾವೇರಿ, ನೀನು ಮಾಡ್ಕೊಟ್ಟಿದ್ದ ತಿಂಡಿನೆಲ್ಲ ತಿಂದು ನನಗೆ ಮದುವೆ ಆಗೋ ಆಸೆ ಬಂದ್ಬಿಟ್ಟಿದ್ಯಲ್ಲ. ಈಗ ನಾನೇನಾದ್ರೂ ಮದುವೆ ಆಗದೆ ಹೋದ್ರೆ ನನ್ನ ಆಸೆ ಎಲ್ಲ ಕಣ್ಣೀರಾಗಿ ಕಾವೇರಿ ನದಿಲಿ ಕೊಚ್ಚೋಗ್ಬಿಡುತ್ತೆ. ಮಾವ, ನಿನಗ್ ಮದ್ವೆ ಆಗ್ಬೇಕು ಅನ್ನೋ ಆಸೆ ಬಂದಿರೋದು ಒಳ್ಳೇದೆ. ಆದ್ರೆ ಸಂಪಿಗೆ ನಿನಗ್ ತಕ್ಕ ಹೆಣ್ಣಲ್ಲ ಮಾವ. ಯಾಕೆ ಹೀಗೆ ಹೇಳ್ತಿದ್ಯಾ? ಯಾಕೆ ಗೊತ್ತಾ ಮಾವ? ಅವಳಿಗೆ ಸರಿಯಾಗಿ ಅಡಿಗೆ ಮಾಡಕ್ಕೆ ಬರೋದಿಲ್ಲ. ಮನೆ ಕೆಲ್ಸದಲ್ಲಂತೂ ಶುದ್ಧ ಪಿಟಿ. ನೀನ್ ಮಾಡೋ ಸಂಪಾದನೆ ಎಲ್ಲ ಅವಳ ಅಲಂಕಾರಕ್ಕೆ ಆಗೋಗುತ್ತೆ. ಯಾವಾಗ ನೋಡಿದ್ರು ಪುಸ್ತಕ ಅಂತ ಆ ಜಮೀನ್ದಾರ್ ಮನೇಲಿ ಓದ್ಕೊಂಡು ಕೂತಿರ್ತಾಳೆ. ನೀನ್ ಅವಳನ್ನ ಮದ್ವೆ ಆದ್ರೆ ಬ್ರಹ್ಮಚಾರಿಯಾಗೆ ಉಳಿಬೇಕಾಗುತ್ತೆ. ಅಯ್ಯಯ್ಯೋ, ಅವಳು ಹೀಗೆ ಅಂತ ನನಗೆ ಗೊತ್ತೇ ಇರ್ಲಿಲ್ವೇ. ಈಗೇನ್ ಮಾಡೋದು? ಮಾವ, ನಿನ್ನ ಅಕ್ಕಂಗೆ ಒಬ್ಳೆ ಮಗಳ ಇರೋದು. ಕಾವೇರಿ, ನಿನ್ನ ಆಸೆ ಏನು ಅಂತ ತಿಳ್ಕೊಂಡೆ ನಾನು ಬ್ರಹ್ಮಚಾರಿ ನೆಪದಲ್ಲಿ ನಿನ್ನ ಹತ್ರ ನಾಟಕ ಆಡಿದ್ದು. ನನ್ನ ತಾಯಿ ಸಾಯೋದಕ್ಕಿಂತ ಮುಂಚೆ ನಿಮ್ಮ ತಂದೆ ಹತ್ರ ಸಂಪಿಗೆನ ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಭಾಷೆ ತಗೊಂಡಿದ್ದಾಳೆ. ದೊಡ್ಡವರ ಆಸೆ ಮೇಲೆ ಮಣ್ಣೆರ್ಚೋದು ಚೆನ್ನಾಗಿರೋದಿಲ್ಲ. ನೋಡು ಕಾವೇರಿ, ಯಾರನ್ನಾದ್ರೂ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ಕೋ. ಮಾವ, ನಾನಿಲ್ಲಿ ಬಂದು ಹೀಗೆಲ್ಲ ಮಾತಾಡ್ದೆ ಅಂತ ಅಮ್ಮನ ಹತ್ರ ಹೇಳ್ಬಿಡ್ಬೇಡ ಮಾವ. ಸಂಪಿಗೆ, ಸಂಪಿಗೆ, ನಮ್ಮ ಈ ಮೊದಲನೇ ರಾತ್ರಿ ನೆನಪಿಗೋಸ್ಕರ ನಿನಗೊಂದು ಕಾಣಿಕೆ ತಂದಿದ್ದೀನಿ. ಏನದು? ಬಾ. ಕೂತ್ಕೋ. ಸಂಪಿಗೆ, ಈ ಸೀರೆನ ನಿನಗೆ ಅಂತ ಪ್ರೀತಿಯಿಂದ ತಂದಿದ್ದೀನಿ, ತಗೋ. ಇಷ್ಟೇನಾ? ನಾನೆಲ್ಲೋ ಬಂಗಾರದ ಚೈನೋ ವಜ್ರದ ಒಲೆನೋ ಅಂದ್ಕೊಂಡಿದ್ದೆ. ಈ ಸೀರೆಗೆ ಎಷ್ಟು ಬೆಲೆ? 2,000 ರೂಪಾಯಿ. ಅಷ್ಟೇನಾ? ಈಗ ನಾನು ಉಟ್ಕೊಂಡಿದ್ದೀನಲ್ಲ ಈ ಸೀರೆ, ಜಮೀನ್ದಾರರು ನಮ್ಮ ಮದುವೆ ಕೊಡ್ಸಿದ್ದು. ಇದರ ಬೆಲೆ 10,000 ರೂಪಾಯಿ. ನೋಡು ಸಂಪಿಗೆ, ಭಗವಂತ ನಮಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲೇ ತೃಪ್ತಿ ಪಡಬೇಕು. ಹೆಚ್ಚು ಆಸೆ ಇಟ್ಕೋಬಾರ್ದು. ನಾವು ಯಾವಾಗಲೂ ನಮಗಿಂತ ಕಡಿಮೆ ಸ್ಥಿತಿಲಿರೋನ ನೋಡಿ ದೇವ್ರು ನಮ್ಮನ್ನ ಇಷ್ಟರ ಮಟ್ಟಿಗೆ ಇಟ್ಟಿದ್ದಾನಲ್ಲ ಅಂತ ಸಂತೋಷ ಪಡಬೇಕು. ಅರಳೋ ಹೊತ್ತಿನಲ್ಲಿ ಸಂಪಿಗೆ ಈ ರೀತಿ ಮುದುಕೊಂಡಿದ್ರೆ ಚೆನ್ನಾಗಿರೋದಿಲ್ಲ.
ಮಾವ ಮದುವೆ ಆಗಿರೋದು ನಿನ್ನ ಸ್ವಂತ ಅಕ್ಕನ. ಇದುವರೆಗೂ ನಿನ್ನಲ್ಲಿದ್ದ ಆಸೆಗಳನ್ನ ಭಾವನೆಗಳನ್ನ ನೀನು ಸುಟ್ಟಾಕ್ಬಿಡು ಕಾವೇರಿ. ನಿನ್ನ ಹೃದಯದ ಮಿಡಿತ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಅಕ್ಕನ ಸಂತೋಷಕ್ಕೆ ಅಡ್ಡಿ ಆಗ್ಬಾರ್ದು. ಸಂಪ್ಗೆ ಸಂಪ್ಗೆ ಬಂದೆ ರೀ. ಏನೇ ಇದು? ಮನೆಗೆ ಹೆಂಡತಿ ಬಂದ್ಮೇಲೆ ಮಧ್ಯಾಹ್ನ ಮನೆಗೆ ಬಂದು ಬಿಸಿ ಬಿಸಿಯಾಗಿ ತಿಂದು ಈ ಸಂಪಿಗೆ ಸುವಾಸನೆ ತಗೊಂಡು ಹೋಗೋಣ ಅಂದ್ರೆ ಬೆಳಗ್ಗೆನೆ ಎದ್ದು ಕ್ಯಾರಿಯರ್ ಕೊಡ್ತಾ ಇದೆಯಲ್ಲ, ಯಾಕೆ? ಒಂದೇ ದಿನಕ್ಕೆ ಅಮ್ಮನ ಮನೆ ಜ್ಞಾಪಕ ಬಂದ್ಬಿಡ್ತಾ? ಅಮ್ಮನ ಮನೆಗಲ್ರಿ, ಇನ್ನೆಲ್ಲಿಗೆ? ಜಮೀನ್ದಾರ ಮನೆಗೆ. ಹೇಗಿದ್ರು ನೀವು ಬೆಳಗ್ಗೆ ಹೋದ್ರೆ ಬರೋದು ಸಾಯಂಕಾಲ ಆಗುತ್ತೆ. ಮನೇಲಿ ಒಬ್ಳೇ ಇರೋಕೆ ತುಂಬಾ ಬೋರು ರೀ. ಮುದ್ದು ಕೃಷ್ಣಂಗೆ ಮದ್ವೆ ಆದ್ಮೇಲೆ ಅವನ ಮನೆಗೆ ಹೋಗೇ ಇಲ್ಲ ರೀ. ನೋಡು ಸಂಪಿಗೆ, ನಿನ್ನ ಮನೆ ಅಂತ ಒಂದಿದ್ಮೇಲೆ ಬೇಜಾರು ಕಳೆಯೋಕ್ಕೆ ಅಂತ ಇನ್ನೊಬ್ರ ಮನೆಗೆ ಹೋಗೋದು ಚೆನ್ನಾಗಿರೋದಿಲ್ಲ. ಇದ್ರ ಮೇಲೆ ನಿನ್ನಿಷ್ಟ. ಸಂಖ್ಯವಾ ಏನ್ ಮದಪ್ಪ, ಏನಾಯ್ತು? ಏನ್ ಮಾವ, ಅಕ್ಕನ ಕೈ ಅಡಿಗೆ ಅಮೃತನಾ? ತಿನ್ನೋಡ ಗೊತ್ತಾಗತ್ತೆ. ತಗೋ ತಗೋ ತಗೋ. ಅಲ್ಲ ಮಾವ, ಖಾರದ ಪುಡಿ ಉಪ್ಪಿನ ಪುಡಿನ ಚಮಚದಲ್ಲಿ ಹಾಕೋದ್ ಬಿಟ್ಬಿಟ್ಟು ಡಬ್ಬಗಟ್ಲ ಸುರಿದ್ಬಿಟ್ಟಿದಾಳಲ್ಲ. ಅಲ್ಲ, ಗಂಡನಿಗೆ ಬಿಸಿ ಬಿಸಿಯಾಗಿ ಅಡ್ಗೆ ಮಾಡಿಟ್ಟು ಊಟಕ್ಕೆ ಮನೆಗೆ ಬನ್ನಿ ಅಂತ ಹೇಳೋದ್ ಬಿಟ್ಬಿಟ್ಟು ಕ್ಯಾರಿಯರಲ್ಲಿ ಕೊಟ್ಟು ಕಳ್ಸಿಬಿಡ್ತಾಳೆ. ಅದ್ ಸರಿ, ಇಷ್ಟೊತ್ತಲ್ಲಿ ನೀನ್ ಯಾಕೆ ಬಂದೆ? ಏನಿಲ್ಲ, ಅಮ್ಮ ಸ್ವಲ್ಪ ಸಾಂಬಾರ್ ಪುಡಿ ಖಾರದ ಪುಡಿ ಉಪ್ಪಿನಕಾಯಿನ ಅಕ್ಕನಿಗೆ ಕೊಟ್ಬಿಡ್ಬಾ ಅಂತ ಹೇಳಿದ್ಲು. ಮನೆಗೆ ಹೋಗಿ ನೋಡಿದ್ರೆ ಬೀಗ ಹಾಕಿತ್ತು. ಅಲ್ಲ, ಮದ್ವೆ ಆದ ಹೊಸ್ತಲ್ವಾ, ಅದಕ್ಕೆ ಅಕ್ಕನ ಜೊತೆಲೆ ಸೊಸೈಟಿಗೆ ಕರ್ಕೊಂಡು ಬಂದಿದ್ಯೇನೋ ಅನ್ಕೊಂಡೆ. ಅಮ್ಮ, ನನ್ ಮಾತು ಕೇಳಿ. ಜಮೀನ್ದಾರ ಮನೆ ಸೊಸೆ ಮನೆ ಬಿಟ್ಟು ಹೋಗಿರೋದು ಅವರ ಪರಂಪರೆನೇ ಇಲ್ಲಮ್ಮ. ನೋಡಿ, ಏನೇ ತಪ್ಪಾಗಿದ್ರು ನಾನು ಅವ್ನಿಗೆ ಹೇಳಿ ಕ್ಷಮಾಪಣೆ ಕೇಳಿಸ್ತೀನಿ. ದಯವಿಟ್ಟು ನೀವು ಒಳಗ್ ನಡೀರಿ. ನೀನೇನೇ ಹೇಳಿದ್ರು ಒಂದ್ ನಿಮಿಷ ಕೂಡ ನಾನು ಮನ್ಲಿರೋಲ್ಲ. ಸತ್ರು ಅವ್ರ ಜೊತೆ ಸಂಸಾರ ಮಾಡೋಲ್ಲ. ನಿನ್ ಮಾತು ಅಂದ್ರೆ ಅವ್ರಿಗೆ ವೇದವಾಕ್ಯ ನೋಡು. ಬೇಕಾದ್ರೆ ನೀನೇ ಹೋಗಿ ಅವ್ರ ಜೊತೆ ಸಂಸಾರ ಮಾಡು. ಒಂದ್ ಹೆಣ್ಣಿಗೆ ಎಷ್ಟೇ ಐಶ್ವರ್ಯ ಇದ್ರು ಅವಳಿಗೆ ತನ್ನ ಗಂಡನಿಂದ ಸುಖ ಸಿಗದೆ ಇದ್ರೆ ಏನ್ ಪ್ರಯೋಜನ ಹೇಳು? ನನ್ ಗಂಡ ಬರೀ ಪೆದ್ದ ಅನ್ಕೊಂಡಿದ್ದೆ, ಆದ್ರೆ ಷಂಡ ಅನ್ಕೊಂಡಿರ್ಲಿಲ್ಲ. ಮಾದಪ್ಪ, ಹೋಗಿ ಡಾಕ್ಟರ್ ಫೋನ್ ಮಾಡು. ಬೇಡಮ್ಮ, ಬೇಡ, ನಾನಿನ್ ಹೆಚ್ಚೊತ್ತು ಬದುಕಲ್ಲ. ಅಪ್ಪಯ್ಯ, ಅವಳು ಹೋದ್ರೆ ಹೋಗ್ಲಿ, ನನ್ನ ಜೊತೆಲಿ ಆಟ ಆಡಕ್ಕೆ ಸಂಪಿಗೆ ಇದ್ದಾಳೆ. ನೀನ್ ಅಳ್ಬೇಡ ಅಪ್ಪಯ್ಯ, ನೀನ್ ಅಳ್ಬೇಡ ಅಪ್ಪಯ್ಯ. ಅಪ್ಪ, ಅಮ್ಮ, ಸಂಪಿಗೆ ಇವನು ನಿನ್ನ ಮಾತನ್ನಲ್ದೆ ಬೇರೆಯವ್ರ ಮಾತನ್ನ ಕೇಳಲ್ಲ. ಅವನಿಗಿರೋ ಕಾಯಿಲೆನ ವಾಸಿ ಮಾಡಿ ಅವನೊಬ್ಬನ ಮನುಷ್ಯನಾಗಿ ಮಾಡ್ತೀನಂತ ನನಗೆ ಮಾತು ಕೊಡ್ತೀಯೇನಮ್ಮ? ಈ ಕೆಲಸನ ನಿನ್ನ ಬಿಟ್ರೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ನೀ ನನ್ನ ಮಗಳು ಅಂತ ಈ ಮಾತನ್ನು ಕೇಳ್ತಾ ಇದ್ದೀನಿ. ಹಾಗೆ ನಡೆಸಿಕೊಡ್ತೀನಿ ಅಂತ ನನಗೆ ಮಾತು ಕೊಡ್ತೀಯೇನಮ್ಮ? ಖಂಡಿತವಾಗಿ ನಡೆಸ್ಕೊಡ್ತೀನಿ ಜಮೀನ್ದಾರೆ. ತುಂಬಾ ಸಂತೋಷನಮ್ಮ. ಅಪ್ಪಯ್ಯ, ಅಪ್ಪಯ್ಯ, ಜಮೀನ್ದಾರೆ. ಸಂಪಿಗೆ, ಏನ್ ಯೋಚನೆ ಮಾಡ್ತಿದ್ಯಾ? ಅನ್ನ ಉಕ್ಕಿ ಒಲೆ ಹಾರಾಗ್ತಾ ಇದೆ.
ಯಾಕೆ ಅಳ್ತೀಯ ಸಂಪಿಗೆ? ಹಿರಿಯರ ಮಾತನ್ನು ಕೇಳಿ ಅನುಸರಿಸ್ಕೊಂಡು ಹೋದ್ರೆ ಈ ಮನೆ ದೇವಲೋಕನೂ ಆಗುತ್ತೆ, ಪ್ರೇಮಲೋಕನೂ ಆಗುತ್ತೆ. ನೋಡು, ನಿಮ್ಮಮ್ಮ ಅಡುಗೆಗೆ ಅಂತ ಖಾರ ಪುಡಿ ಮಸಾಲೆ ಪುಡಿ ಎಲ್ಲ ಕಳಿಸಿದಾಳೆ. ನೀನು ಮನೇಲಿ ಇರ್ಲಿವಲ್ಲ, ಕಾವೇರಿ ಬಂದು ಸೊಸೈಟಿಲಿ ಕೊಟ್ಟು ಹೋದ್ಲು. ಕಣ್ಣು ಒರೆಸ್ಕೊ. ಕಾವೇರಿ, ಏನೇ ಮಾಡ್ತಾ ಇದೀಯಾ? ಸಂಪಿಗೆ ಗಿಡ ನೆಡ್ತಿದ್ದೀನಮ್ಮ. ಅಕ್ಕ ಮನೆಯಿಂದ ಹೊರಟದ್ಮೇಲೆ ಅವಳ ಜ್ಞಾಪಕಕ್ಕೆ ಅಂತ ಈ ಗಿಡ ನೆಡ್ತಾ ಇದ್ದೀನಿ. ಸಂಪಿಗೆ ಹೋದ್ಲು ಅಂತ ಸಂಪಿಗೆ ಗಿಡ ನೆಡ್ತಾ ಇದೀಯಾ? ಆಮೇಲೆ ನೀ ಹೋದ್ಮೇಲೆ ಕಾವೇರಿ ಗಿಡ ನೋಡ್ಕೊಂಡು ನಾನೆಲ್ಲೇ ಹೋಗ್ಲಿ? ಅಯ್ಯೋ ಬಿಡಮ್ಮ, ಅಷ್ಟೊತ್ತಿಗೆ ಕಾವೇರಿ ನೀರು ಕೊಳದಿಂದ ನಮ್ಮ ಮನೆಗೆ ಬಂದಿರುತ್ತೆ. ಅದನ್ನ ಕುಡಿಯುವಾಗ ನನ್ನ ನೆನೆಸ್ಕೋ ಸಾಕು. ಅಮ್ಮ ಅಮ್ಮ ಅಮ್ಮ, ಸಂಪಿಗೆ ಬಾರೇ ಬಾ. ನಿನ್ನೆ ಜ್ಞಾಪಿಸ್ಕೊತಾ ಇದ್ದೆ. ಏನೊಬ್ಳೆ ಬಂದಿದ್ಯಾ? ರಾಜನ ಬರ್ಲಿಲ್ವೇನೆ? ಇಲ್ಲಮ್ಮ, ಸೊಸೈಟಿಲಿ ಸ್ಟಾಕ್ ಚೆಕಿಂಗ್ ಇದೆ ಅಂತ ಬೆಳಗ್ಗೆನೆ ಹೋದ್ರು. ಹೌದಾ? ಬಾ. ಚೆನ್ನಾಗಿದ್ದೇನೆ? ಕೂತ್ಕೋ, ಕಾಫಿ ತರ್ತೀನಿ. ಬೇಡಮ್ಮ, ಈಗ ತಾನೇ ಕುಡ್ಕೊಂಬಂದೆ. ಅಮ್ಮ, ಅಪ್ಪ ಕಾವೇರಿಲಿ ಕಾಣಿಸ್ತಿಲ್ಲ. ನಿಮ್ಮಪ್ಪ ತಹಸೀಲ್ದಾರ್ ನೋಡಕ್ಕೆ ಅಂತ ಹೋದ್ರು. ಕಾವೇರಿ ಬಟ್ಟೆ ಹುಕ್ಕೊಂಡ್ ಬರ್ತೀನಿ ಅಂತ ಹೊಳೆಗೆ ಹೋಗಿದ್ದಾಳೆ. ಅಮ್ಮ, ನನ್ ಮುಟ್ಟಾಗಿ 3 ತಿಂಗಳಾಯ್ತು. ಅದನ್ನ ಯಾಕೆ ಅಷ್ಟು ಸಂಕಟ ಪಟ್ಕೊಂಡು ಹೇಳ್ತಿದ್ದೀಯಾ? ಸಂತೋಷವಾಗಿ ಹೇಳು. ಅಮ್ಮ, ನನಗೀಗ್ಲೇ ಮಗು ಬೇಡ. ಅಮ್ಮ, ನನಗೀಗ್ಲೇ ಮಗು ಆದ್ರೆ ನನ್ನ ಸೌಂದರ್ಯ ಎಲ್ಲ ಹಾಳಾಗ್ಬಿಡುತ್ತೆ. ಅದಕ್ಕೆ ಯಾವ್ದಾದ್ರೂ ಡಾಕ್ಟರ್ಗೆ ಹೇಳಿ ತೆಗಿಸ್ಬಿಡೋಣ. ಏನಂದೆ? ತೆಗಿಸ್ಬಿಡೋದಾ? ಇನ್ನೊಂದ್ಸಲ ಈ ಮಾತೆತ್ತಿದ್ರೆ ಚಪ್ಲಿಲ್ ಹೊಡೆದು ಬಿಡ್ತೀನಿ. ಓಹೋ, ಏನ್ ಅಮ್ಮವರು ಇವತ್ತು ತುಂಬಾ ಒಳ್ಳೆ ಮೂಡಲ್ಲಿ ಇದ್ದಂಗೆ ಇದೆಯಲ್ಲ. ಏನು ಅಂದ್ರೆ, ನಾನೊಂದು ಕೇಳ್ತೀನಿ, ಅದಕ್ಕೆ ನೀವು ಒಪ್ಪಿಗೆ ಕೊಡ್ತೀರಾ? ನನ್ ಕೈಲಿ ಕೊಡಕ್ ಸಾಧ್ಯ ಆದ್ರೆ ಖಂಡಿತ ಕೊಡ್ತೀನಿ. ಈಗ ಮದುವೆ ಆದ್ಮೇಲೆ ಬೇಗ ಮಗು ಆಗುತ್ತಲ್ಲ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಏನ್ ಹೇಳ್ತೀನಿ, ದೇವ್ರು ನಮಗೆ ಬೇಗ ಆಶೀರ್ವಾದ ಮಾಡ್ನಲ್ಲ ಅಂತ ಸಂತೋಷ ಪಡ್ತೀನಿ. 2-3 ವರ್ಷ ತಡವಾಗಾದ್ರೆ? ತಡವಾಗಾದ್ರೂ ಆಯ್ತಲ್ಲ ಅಂತ ದೇವರಿಗೆ 100 ತೆಂಗಿನಕಾಯಿ ಹೊಡಿತೀನಿ. ನನ್ನೇ ತಗೋ, ನಮ್ಮ ಅಪ್ಪ ಅಮ್ಮನಿಗೆ ಮದುವೆ ಆಗಿ 7 ವರ್ಷ ಆದ್ಮೇಲೆ ನಾನು ಹುಟ್ಟಿದ್ನಂತೆ. ಹೌದಾ? ಏನು ಅಂದ್ರೆ, ನಮಗೂ 7 ವರ್ಷ ಆದ್ಮೇಲೆ ಹುಟ್ಟಿದ್ರೆ ಹೇಗೆ? ಅದಿರ್ಲಿ, ಇದನ್ನೆಲ್ಲ ಯಾಕೆ ಕೇಳ್ತಿದ್ಯಾ? ಈಗ ನನಗೆ 3 ತಿಂಗಳು. ಸತ್ಯ? ಏನು ಅಂದ್ರೆ, ಇನ್ನೊಂದ್ 2 ವರ್ಷ ಮಕ್ಕಳು ಬೇಡ, ತೆಗೆಸ್ಬಿಡ್ತೀನಿ ಅಂತ ಅಮ್ಮಂಗೆ ಹೇಳ್ದೆ. ಅದಕ್ಕೆ ಅವಳೇನೆಂದು? ಚಪ್ಲಿಲ್ ಹೊಡಿತೀನಿ ಅಂದ್ರು. ಅವಳಂದ್ಲು, ನಾನಾಗಿದ್ರೆ ಹೊಡಿತಿದ್ದೆ. ಸಂಪಿಗೆ, ಮನೆಗೆ ಮಕ್ಕಳಾದ್ರೆ ಎಲ್ಲ ಸಂಪತ್ತಿದ್ದ ಹಾಗೆ. ಒಳ್ಳೆ ಸುದ್ದಿ ತಂದಿದ್ಯಾ? ಹೋಗಿ ಸಿಹಿ ತಿಂಡಿ ಮಾಡು. ಅಕ್ಕ, ಇನ್ಮೇಲೆ ನಿನ್ ಕೆಲಸ ಮಾಡಿ ಆಯಾಸ ಮಾಡ್ಕೋಬೇಡ. ಅಮ್ಮನೆ ಎಲ್ಲ ಮಾಡ್ಕೊಟ್ ಕಳ್ಸಿದ್ದಾಳೆ. ತಗೋ ಮಾವ. ತಗೋ ಅಕ್ಕ. ತಗೋ ಇನ್ನೊಂದು ಆಡ್ತೀನಿ. ಅಯ್ಯೋ ಸಾಕೆ. ಇನ್ಮೇಲೆ ನಿನಗೆ ಸಿಂಗಲ್ ಅಲ್ಲ, ಎಲ್ಲ ಡಬಲ್. ಮಾವ, ಇನ್ಮೇಲೆ ಅಕ್ಕನ ಜೊತೆ ಕಬಡ್ಡಿ ಆಟ, ಚಿನ್ನಿಕೋಲ ಆಟ ಎಲ್ಲ ಬಂದು. ಈಗಾಗ್ಲೇ ಅವಳಿಗೆ 3 ತಿಂಗಳು, ಅದು ಸೇರಿ 6 ಬಾಣಂತನ ಅದೆಲ್ಲ ಒಟ್ಟಿಗೆ ಕನಿಷ್ಠ ಪಕ್ಷ 9 ತಿಂಗಳು. ನಿನಗೆ ಬ್ರಹ್ಮಚಾರಿ ವ್ರತನೇ ಗಟ್ಟಿ. 9 ತಿಂಗಳು ಕಾಯ್ಬೇಕಾ? ಸಂಪಿಗೆ, ಯಾಕೆ ಮಗುಗೆ ಬಾಟ್ಲಾಲ್ ಕೊಡಿಸ್ತಿದ್ಯಾ? ತಾಯಿ ಹಾಲಿಗಿಂತ ಶ್ರೇಷ್ಠವಾದದ್ದು ಶಕ್ತಿ ಕೊಡೋದು ಬೇರೆ ಯಾವುದಿಲ್ಲ ಅಂತ ಗೊತ್ತಿಲ್ಲ ನಿನಗೆ? ಇದಕ್ಕೆ ಶಕ್ತಿ ಬರುತ್ತೆ ಅಂತ ನನ್ನ ಶಕ್ತಿನ, ಸೌಂದರ್ಯನ ನಾನು ಹಾಳು ಮಾಡ್ಕೊಳ್ಳ? ಯಾಕಾದ್ರೂ ಹುಟ್ಟೋ ಈ ದರಿದ್ರ ಮುಂಡೆದು. ಏಯ್,
ಮನೆಗೆ ಲಕ್ಷ್ಮಿ ತರ ಹೆಣ್ಮಗು ಹುಟ್ಟಿದ್ರೆ ಅದನ್ನ ಯಾಕೆ ದರಿದ್ರ ಅಂತ್ಯ? ಇಲ್ಲ, ಸಿರಿದೇವಿ ಅಂತ ತಲೆ ಮೇಲೆ ಕೂರಿಸ್ಕೊಂಡಿರ್ತೀನಿ. ಎಲ್ಲರ ಹತ್ರನೂ ಬಡ್ಕೊಂಡೆ, ಬೇಡ ನಮಗೀಗ್ಲೇ ಮಗು ಬೇಡ ಅಂತ. ಯಾರಾದ್ರೂ ನನ್ನ ಮಾತು ಕೇಳಿದ್ರಾ? ಇದು ಹುಟ್ಟಿ ನನ್ನ ಪ್ರಾಣ ಹಿಂಡ್ತಾ ಇದೆ. ಅಯ್ಯೋ 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 ಅಯ್ಯೋ, ಶನಿ ಮುಂಡೆದು ನನ್ನ ಮೇಲೆಲ್ಲ ಕಕ್ಬಿಡ್ತು. ಅಯ್ಯೋ ನನ್ನ ಹೊಸ ಸೀರೆಲ್ಲ ಹಾಳಾಗೋಯ್ತು. ಪೀಡೆ ಮುಂಡೆದು. ಮಾವ ಕೊಡ್ಮಾವ, ನಾನು ಎತ್ಕೋತೀನಿ. ಅಮ್ಮ ಅಮ್ಮ ಅಳ್ಬೇಡ ಹಾಕಮ್ಮ, ಹಾಕು ಚಿನ್ನ. ಕಾವೇರಿ, ಹಾಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಡು. ಎದೆ ಹಾಲು ಕುಡಿಸ್ದೆ ಪೌಡರ್ ಹಾಲು ಕುಡಿಸಿದ್ರೆ ಮಕ್ಕಳು ಕಕ್ಕಳದ ಇನ್ನೇನ್ ಮಾಡ್ತವೆ? ನೋಡು ಸಂಪಿಗೆ, ಮಕ್ಕಳಿಗೆ ತಾಯಿ ಹಾಲು ಕುಡಿಸಿದ್ರೇನೆ ತಾಯಿ ಮೇಲೆ ಪ್ರೀತಿ ಹೆಚ್ಚಾಗೋದು. ಇಲ್ದಿದ್ರೆ ಪಕ್ಷಿಗಳ ತರ ರೆಕ್ಕೆ ಪಕ್ಕ ಬಂದ ತಕ್ಷಣ ತಂದೆ ಯಾರೋ ತಾಯಿ ಯಾರೋ ಅಂತ ಗೊತ್ತಿಲ್ಲದೆ ಹೊರಟೋಗ್ತವೆ. ಪ್ರೀತಿ ವಾಸನದ ಬಂಧನವೇ ಗೊತ್ತಿರೋದಿಲ್ಲ. ಎದೆ ಹಾಲು ಕುಡಿಸಿ ಮಕ್ಕಳನ್ನ ಸಾಕಕ್ಕೂ ತಾಯಿ ಆದವಳು ಪಡ್ಕೊಂಡ್ ಬಂದಿರ್ಬೇಕು. ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ. ಮಾತಿಗೆ ಮಾತು ಬೆಳೆಸಿ ಸುಮ್ಮನೆ ಮಾವನ ಮನಸ್ಸು ಯಾಕೆ ನೋಯಿಸ್ತೀಯಾ? ಇನ್ನೇನೇ ಮಾಡ್ಲಿ, ಇದೆಲ್ಲ ಮಾಡಿ ನನಗೆ ಅನುಭವ ಇಲ್ಲ. ನಾನೇನು ಹತ್ತಿ ದಿನ ಅನುಭವ ಆಗೋದಕ್ಕೆ? ಹೆಣ್ಣು ಅಂದ್ಮೇಲೆ ಇದೆಲ್ಲ ಕಲ್ತ್ಕೋಬೇಕು. ನೋಡೆ, ಮಗುಗೆ ಎದೆ ಹಾಲು ಕೊಡದೆ ನೀನು ಈ ರೀತಿ ಮೈ ಬೆಳೆಸ್ಕೊಂಡ್ರೆ ತಾಯಿ ತನ್ನ ಸುಖನೇ ಕಳ್ಕೊತೀಯಾ? ಅಕ್ಕ, ಈ ಗಲಾಟೆಲಿ ಬಂದ ವಿಷಯ ಹೇಳೋದನ್ನೇ ಮರ್ತ್ಬಿಟ್ಟೆ. ನಾಳೆ ದೀಪಾವಳಿ ಅಲ್ವಾ? ಇವತ್ ಸಂಜೆನೆ ನಿನ್ನನ್ನು ಮಾವನ್ನು ಅಮ್ಮ ಮನೆಗೆ ಬರಕ್ ಹೇಳಿದಾಳೆ. ಓಹೋ, ಇದೆಲ್ಲ ನಿನ್ನ ಹಿಕ್ಮತ್ತಾ? ಊರೊಳಗೆ ಇಂತ ಹುಡುಗಾಟ್ಕೊಳ್ಳಿ ಆಟದೆಲ್ಲ ಈ ಪ್ರೆಸಿಡೆಂಟ್ ಬಿಟ್ರೆ ಬೇರೆ ಇನ್ಯಾವನ್ ಮಾಡಕ್ ಸಾಧ್ಯನೇ? ನನ್ ತಮ್ಮ ನಿನ್ನ ಇಟ್ಕೋಬೇಕು ಅಂತಿದ್ದ. ಅಷ್ಟ್ರಲ್ಲಿ ನಿಮ್ಮ ಮಾವ ಬಂದು ಅವನ್ ಬಾಯೊಳಗ್ ಮೂರಿಡಿ ಮಣ್ಣು ಹಾಕ್ಬಿಟ್ಟ. ನಾನು ನಿನ್ನ ಇಟ್ಕೊಳ್ಳೋದ್ರೊಳಗೆ ಒಂದೇ ಒಂದ್ಕಿಂತ ನಿನ್ನ ಹಿಂಗ್ ಮುಟ್ಟೋಡೋಣ ಅಂತ ಆಸೆ. ಅದಕ್ಕೆ ಈ ಪಟಾಕಿ ಸರನ ಹಚ್ಬಿಟ್ಟು ನಿನ್ನ ನನ್ನ ಹತ್ರಕ್ ಬರಕ್ ಮಾಡ್ಕೊಂಡೆ. ನಿನ್ನ ಆಸೆಗೆ ಬೆಂಕಿ ಹೋಗಲ್ಲ. ಲೇ ಛತ್ರಿ ಅಚ್ಚ. ಹೊರತಕ್ಕೆ ಅವನು ತಲೆ ತಿರುಗಿ ಬುಗುರಿ ಆಗ್ಬಿಡ್ಬೇಕು. ನಮ್ ದಣಿ ನಿಂಗರಿತಾವ್ರಲ್ಲಪ್ಪ. ಪಟಾಕಿ ಕೊಡು. ಬೆಂಕಿ ಪಟ್ಟ ಕೊಡು. ರಾಜಣ್ಣ ಬೇಡಪ್ಪ, ನಿನ್ ದಬ್ಬ ಹೇಳ್ತೀನಿ ಬೇಡಪ್ಪ, ನನ್ ಸಾಯಿಸ್ಬೇಡಪ್ಪ ರಾಜಣ್ಣ. ಅಯ್ಯೋ ಅಯ್ಯೋ ಬೇಡಪ್ಪ, ಅಯ್ಯೋ ಬೇಡಪ್ಪ, ನಿನ್ ದಬ್ಬ ಹೇಳ್ತೀನಿ ಬೇಡಪ್ಪ ರಾಜಣ್ಣ. ನಮ್ಮೂರನ್ನ ಮಾಜಿ ಪ್ರೆಸಿಡೆಂಟ್ ಅಂತ ಬಿಡ್ತಾ ಇದ್ದೀನಿ.
ಇನ್ನೊಂದ್ಸಲ ನಿನ್ ಹರ್ಕಲ್ ಬುದ್ಧಿ ನಮ್ಮೂರಿನ ಹೆಣ್ಮಕ್ಳ ಹತ್ರ ತೋರ್ಸಿದ್ರೆ ಉಷಾ. ಏನ್ ಮಾವ ಹಚ್ಬಿಡ್ಬೇಕಾಗಿತ್ತು ಮಾವ. ನಮಗ್ ಮನುಷ್ಯತ್ವ ಇದೆಯಲ್ಲ ಕಾವೇರಿ. ನೋಡಿ ಅಮ್ಮ, ಆಸ್ ಎ ಡಾಕ್ಟರ್ ಹೇಳ್ತಾ ಇದ್ದೀನಿ, ನೀವು ಇಂಥ ವಿಷಯಕ್ಕೆಲ್ಲ ಖಂಡಿತ ಒಪ್ಕೋಬೇಕಾಗುತ್ತೆ. ಬೇಕಾದ್ರೆ ನಿಮ್ಮ ಯಜಮಾನ್ ಬರೋ ತನಕ ಇಲ್ಲೇ ಇದ್ದು ನಾವು ಅವ್ರನ್ನ ಒಪ್ಪಿಸ್ತೀವಿ. ಬೇಡ, ನೀವು ಹೋಗಿ ನಾನು ಬರ್ತೀನಿ. ತುಂಬಾ ಥ್ಯಾಂಕ್ಸ್ ಅಮ್ಮ, ನಾವಿನ್ ಬರ್ತೀವಿ. ನಮಸ್ಕಾರ. ಬರ್ತೀವಿ. ಸರಿ. ಅವ್ವ, ಯಾವುದೇ ಕಾರಣಕ್ಕೂ ಮನ್ಸು ಮಾತ್ರ ಬದಲಾಯಿಸ್ಕೋಬೇಡ್ರವ್ವ. ನಾವೇನಾದ್ರೂ ಚಿಕ್ಕದಣ್ಣಿನ ಬಲವಂತ ಕರ್ಕೊಂಡೋದ್ರೆ ಏನಾದ್ರೂ ಅನಾಹುತ ಮಾಡ್ಕೊಂಡು ಅವ್ರು ತನ್ನ ಪ್ರಾಣನೇ ಕಳ್ಕೊಂಡ್ಬಿಡ್ತಾರೆ ಕಣ್ರವ್ವ. ಇವನು ನಿನ್ನ ಮಾತನ್ನಲ್ದೆ ಇನ್ನೊಬ್ಬರ ಮಾತನ್ನು ಕೇಳಲ್ಲ. ಅವನಿಗಿರೋ ಕಾಯಿಲೆನ ವಾಸಿ ಮಾಡಿ ಅವನೊಬ್ಬನ ಮನುಷ್ಯನಾಗಿ ಮಾಡಬೇಕು. ನೋಡು ಸಂಪಿಗೆ, ನೀ ಜಮೀನ್ದಾರ್ ಮನೆಗೆ ಹೋದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಮುದ್ದು ಕೃಷ್ಣನ್ ಸೇವೆ ಮಾಡೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ನೀನೇ ಹೋಗ್ಬೇಕು ಅನ್ನೋದೇನಿಲ್ಲ. ಸಂಪಿಗೆ, ಸಂಪಿಗೆ, ಸ್ವಲ್ಪನೂ ಜವಾಬ್ದಾರಿನೇ ಇಲ್ವಲ್ಲ ಇವಳಿಗೆ. ಸಂಪಿಗೆ, ಸಂಪಿಗೆ, ಸಂಪಿಗೆ. ಏನಾಯ್ತು ನಿಮಗೆ? ಆ ಗೊಂಬೆ ಯಾಕೆ ಹೊಡೆದಾಕಿದ್ರಿ? ನೀನು ಪ್ರೀತಿಸಿರೋ ನನ್ನ ಹೃದಯನ ಒಡೆಯಾಗಿ ನಡ್ಕೋತಿದ್ಯಲ್ಲ, ಅದಕ್ಕೆ. ನಿನ್ನ ಆಸೆಗಳೇ ಬೇರೆ, ನಿನ್ನ ಕನಸುಗಳೇ ಬೇರೆ. ಮಗು ಆದ್ಮೇಲೆ ಆದ್ರೂ ಸರಿ ಹೋಗ್ತೆ ಅನ್ಕೊಂಡಿದ್ದೆ. ಈ ಜನ್ಮದಲ್ಲಿ ನೀನು ಸರಿ ಹೋಗೋದಿಲ್ಲ. ಅಕಸ್ಮಾತ್ ನಾ ಲೇಟಾಗಿ ಬಂದಿದ್ರೆ ಮಗು ಕೆಳಗೆ ಬಂದು ಏನು ಅನಾಹುತ ಆಗ್ತಿತ್ತೋ ಏನೋ. ನೋಡು ಸಂಪಿಗೆ, ನಿನ್ನ ಶರಪಂತ್ರದಲ್ಲಿ ಬಂಧಿಸಿ ಮದುವೆ ಮಾಡ್ಕೊಂಡು ನಿನ್ನ ಸ್ವಾತಂತ್ರ್ಯನ ಬಲಿ ತಗೊಂಡಿದ್ದಂತ ದಿನ ನೀನು ಕೊರಗ್ತಾ ಇದ್ಯಾ? ಸಂಪಿಗೆ, ಒಬ್ಬ ಮನುಷ್ಯನ ದೇವ್ರು ಮಾಡೋದು, ಮೃಗಾನ್ ಮಾಡೋದು ಒಂದು ಹೆಣ್ಣಿನ ಕೈಲಿದೆ. ನೀನಂತ ನನ್ನ ದೇವ್ರಾಗಕ್ ಬಿಡ್ಲಿಲ್ಲ, ಮೃಗಾನ್ ಮಾತ್ರ ಮಾಡಬೇಡ. ತಗೋ ಮಗುನ. ಸಂಪಿಗೆ, ಸಂಪಿಗೆ, ಮಗು ಅಳ್ತಾ ಇದೆ. ಇವಳೆಲ್ಲಪ್ಪ ಓದ್ಲು? ಕಂಠ ಬಿಸಿಯಾಗಿ ಗೊತ್ತೇ ಇಲ್ಲ. ಈ 24 ಗಂಟೆ ಎಲೆಗ್ ಸುಣ್ಣ ಹಾಕಿ ಅರ್ತ್ ಕೊಡ್ತೀವನೆ. ನಿಮ್ ಮರ್ಕಲ್ ಬುದ್ಧಿ ನನಗ್ ಗೊತ್ತಿಲ್ವಾ? ಅಲ್ಕ ನನ್ನ ಮಗನೇ, ಅದಲ್ಲ ಕಡ್ಲ ನಾನು ಹೇಳಿದ್ದು.
ಸಂಪಿಗೆ ಜಮೀನ್ದಾರ್ ಮಗನ್ ಜೊತೆ ಓಡೋದ್ಲಂತೆ. ಮತ್ತೆ ಡಾಕ್ಟರ್ ನೋಡಕ್ ಹೋಗೋರೆ ಅಂತ ಹೇಳಿದ್ರಲ್ಲ. ಡಾಕ್ಟರ್ ನೋಡಕ್ ಬೆಳಿಗ್ಗೆ ಹೋದ್ರೆ ಸಂಜೆಗೆಲ್ಲ ವಾಪಸ್ ಬಂದ್ಬಿಡ್ಬೇಕು. ಒಂದ್ ರಾತ್ರಿ ಆದ್ರೂ ಬರ್ಲಿಲ್ಲ ಅಂದ್ಮೇಲೆ ಏನೋ ವಿಷಯ ಇರ್ಬೇಕಲ್ಲ. ಹೌದೌದು. ಅದಕ್ಕೆ ಕಂಡ್ಲಾ ಈ ಕರ್ಮನೆಲ್ಲ ನೋಡ್ಲಾರ ಸಂಕಟಕ್ಕೆ ಜಮೀನ್ದಾರು ಗೊಟಕ್ಕಂದಿದ್ದು, ಮುದ್ದು ಕೃಷ್ಣನೆಟ್ಟಿ ಓಡೋಗಿದ್ದು. ಅವನು ಬರೀ ಪೆದ್ದ, ಯಾವ್ದಕ್ಕೂ ಪ್ರಯತ್ನಕ್ಕೆ ಬರ್ದಿದ್ದವನು ಅಂತ ಹೇಳ್ತಿದ್ರಲ್ಲ ತಣೆ. ಅವನ್ ದಡ್ಡ ಆದ್ರು ಅವನ್ ಚಟಕ್ ದಡ್ತಾನಿಲ್ಲ. ಹಂಗಾದ್ರೆ ಈ ವಿಷಯನೆಲ್ಲ ಊರವ್ರಿಗೆಲ್ಲ ಹಚ್ಚಿ ಸುಟ್ಟು ಬಂದ್ಬಿಡ್ಲ. ಅಯ್ಯೋ, ಏನಂದ್ರೆ? ಯಾಕೆ ಹೇಳ್ತಾ ಇದೀಯಾ? ಅವಳು ಎಲ್ಲಿದ್ರು ಹುಡುಕಿ ಕೊಚ್ಚ ಹಾಕ್ಬಿಡ್ತೀನಿ. ನಮಗಿರೋಳು ಒಬ್ಳೆ ಮಗಳು ಅಂತ ತಿಳ್ಕೊ. ನೀವೀಗ ಅವಳನ್ನ ಸಾಯಿಸಿದ್ರೆ ನಮಗ್ ಬಂದಿರೋ ಕೆಟ್ಟ ಹೆಸರು ಹೊರಟೋಗುತ್ತಾ ಬಾವ? ಅವಳನ್ನ ಕೊಚ್ಚ ಹಾಕಿದ್ರೆ ನನಗೆ ಸಮಾಧಾನ. ನನ್ನ ತಡಿಬೇಡ ಜನ. ಬಾವ, ಈ ವಿಷಯ ನಮ್ಮೂರಿಗೆ ಮಾತ್ರ ಗೊತ್ತಾಗಿದೆ. ನೀವು ಅವಳನ್ನ ಸಾಯಿಸಿದ್ರೆ ತಂದೆ ಮಗಳನ್ನ ಕೊಚ್ಚಾಕಿದ್ರು ಅಂತ ಪೇಪರ್ನಲ್ಲಿ ಹಚ್ಚಾಗಿ ಇಡೀ ದೇಶಕ್ಕೆ ಗೊತ್ತಾಗುತ್ತೆ. ನಾವು ಪಡ್ಕೊಂಬಂದಿರೋದು ಇಷ್ಟೇ ಬಾವ. ನಾನೇನು ಬರ್ತೀನಿ. ರಾಜಣ್ಣ, ಮಗುನ್ ಕರ್ಕೊಂಡ್ ಬಂದು ಇಲ್ಲೇ ಬಿಟ್ಬಿಡು. ಇನ್ಮೇಲೆ ಮಗುನ್ ನಾವು ನೋಡ್ಕೋತೀವಿ. ಬೇಡಕ್ಕ, ಸಂಪಿಗೆ ಇದ್ದಾಗಲೂ ನಾನೇ ನೋಡ್ಕೋತಿದ್ದೆ. ಏನೇ ಜಾನಕಿ, ನೆನ್ನೆ ನೀನ್ ಹೇಳಿದ್ದಲ್ಲ ನಿಜ ಏನೇ? ಮತ್ತಿನ್ನೇನು, ಇವಳಿಂದಾಗಿ ಅವನ ಹೆಂಡತಿ ಮನೆ ಬಿಟ್ಟು ಹೊರಟೋಗಿದ್ದಾಳಂತೆ ಕಣೆ. ಇವಳಿಗೆ ಇವನ್ ಮೇಲೆ ಪ್ರೀತಿ ಜಾಸ್ತಿ ಆಗಿ ತನ್ನ ಗಂಡ ಮಗು ಎಲ್ಲಾರನ್ನು ಬಿಟ್ಟು ಮನೆಯಿಂದ ಆಚೆ ಬಂದ್ಬಿಟ್ಟಿದ್ದಾಳಂತೆ ಕಣೆ. ತೊಟ್ಲು ಮಗುನು ಕಟ್ಕೊಂಡ್ ಗಂಡನ್ನು ಹೀಗೆ ನಿರ್ದಾಕ್ಷಿಣ್ಯವಾಗಿ ಬಿಟ್ಟು ಹೊಸಲ್ದಾಟ್ ಬಂದಿದ್ದಾಳಲ್ಲ, ಇವಳು ಹೆಣ್ಣಲ್ಲ, ಹೆಮ್ಮಾರಿ. ಒಂದ್ ಹೆಣ್ಣಿಗೆ ತಾಳಿ ಭಾಗ್ಯ, ಮಕ್ಕಳ ಭಾಗ್ಯ ಸಿಕ್ಕೋದು ಅವಳು ಪುಣ್ಯ ಅಂತಾರೆ ಕಣೆ. ಆ ಪುಣ್ಯನ ಪಾಪದ ನೆರಳಿನಿಂದ ಮರೆ ಮಾಡಿದ್ರೆ ಆ ಹೆಣ್ಣಿನ ಬಾಳು ಬಿರ್ಗಾಳಿಗೆ ಸಿಕ್ಕ ತರಗೆಲೆ ತರ ಆಗುತ್ತೆ ಕಣೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭದ್ರಾಣಿ ಸುಭಗೆ ತ್ವಂ ಜೀವ ಶರದತ್ಸತಂ. ತಾರೀಕು ಸೋಮವಾರ ಸಂಜೆ 4:30 ಗಂಟೆಗೆ ಬೆಂಗಳೂರಿನಿಂದ ರಾಮಪುರಕ್ಕೆ ಹೋಗುತ್ತಿದ್ದ ಸರ್ಕಾರಿ ಬಸ್ಸು ಶ್ರೀರಂಗಪಟ್ಟಣದ ಬಳಿ ಅಪಘಾತಕ್ಕೀಡಾಗಿ ಅದರಲ್ಲಿದ್ದ ಪ್ರಯಾಣಿಕರೆಲ್ಲ ಮೃತಪಟ್ಟರು. ಅಯ್ಯೋ ಶಿವೇ, ಅದರಲ್ಲೆಲ್ಲೋ ನಮ್ಮ ಸಂಖ್ಯೆಯನ್ನು ಹಚ್ಚಿದ್ದು. ಏನಾಯ್ತು ಕಾಣಲಿಲ್ವಲ್ಲಪ್ಪ. ಯಾವುದಕ್ಕೂ ಮೊದಲೋಗಿ ಊರಿನಲ್ಲಿ ವಿಚಾರಿಸ್ಬೇಕು. ರಾಜಣ್ಣ, ರಾಜಣ್ಣ, ಸಂಖ್ಯೆ ಅವರು ಮನೆಗೆ ಬಂದ್ರಾ? ಇನ್ನೂ ಬರಲಿಲ್ಲ. ಇನ್ನೂ ಬರ್ಲಿಲ್ವಾ? ಯಾಕೇನಾಯ್ತು? ಏನಿದು? ಮುದ್ದು ಕಿಸ್ನು ತೋರ್ಸೋಕೆ ಸಂಖ್ಯವ ನಾನು ಬೆಂಗಳೂರು ಆಸ್ಪತ್ರೆಗೆ ಹೋಗಿದ್ವಿ. ಬರ್ತಾ ಸಂಖ್ಯವ ಇದೇ ಬಸ್ಸಲ್ಲಿ ಬಂದ್ರು. ಹಿಂಗಾಗುತ್ತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ರಾಜಣ್ಣ. ಹೆಣಗಳನ್ನ 2-3 ದಿನ ಇಟ್ಕೊಂಡು ಕಾದ್ವಿ. ನೀರಿನಲ್ಲಿ ಬಿದ್ದು ಸತ್ತೋಗಿದ್ರಿಂದ ಹೆಣಗಳು ಕೊಳೆತು ವಾಸನೆ ಬರ್ತಾ ಇತ್ತು. ಅದಕ್ಕೋಸ್ಕರ ಸಾಮೂಹಿಕವಾಗಿ ದಹನ ಮಾಡಿಬಿಟ್ವಿ. ಅಸ್ಥಿನ ಸತ್ತೋದವ್ರ ಥಿಂಗ್ಸ್ಗಳನ್ನೆಲ್ಲ DC ಆಫೀಸಲ್ಲಿ ಇಟ್ಟಿದ್ದೀವಿ.
ನೀವು ಹೋಗಿ ನಿಮ್ಮ ಐಡೆಂಟಿಫಿಕೇಶನ್ ತೋರಿಸಿ ಅವುಗಳನ್ನ ಪಡಿಬೋದು. ನಮ್ ಸಂಪಿಗೆ ಹಾಗೆ ಬದುಕ್ಬೇಕು ಹೀಗೆ ಬದುಕ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ಲು. ಆ ಆಸೆಗಳೇ ಅವಳ ಭಾಗ್ಯಕ್ಕೆ ಮೃತ್ಯುವಾಗಿ ಬಂದ್ಬಿಡ್ತು. ಕಡೆಗೆ ಅವಳ ಮುಖ ನೋಡೋ ಭಾಗ್ಯ ಕೂಡ ನಮ್ಗಿಲ್ದೆ ಹೋಯ್ತು. ಸಮಾಧಾನ ಮಾಡ್ಕೋ ಅಕ್ಕ. ಹಣೆ ಬರಹನ ಅಳಿಸೋದಕ್ಕೆ ಅದನ್ನು ಬರೆದವನ ಕೆಲೆ ಸಾಧ್ಯ ಇಲ್ಲ. ಆಗೋಗಿದ್ದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಮುಂದೆ ಮಾಡಬೇಕಾಗಿದ್ದನ್ನು ಯೋಚನೆ ಮಾಡೋಣ. ಕಾವೇರಿ, ಯಾಕಮ್ಮ ಏನಾಯ್ತು? ಯಾಕೆ ಹೇಳ್ತಾ ಇದ್ದೀಯಾ? ಅಮ್ಮ, ಮಾವ ಸೊಸೈಟಿಲಿ ಕೆಲಸ ಮಾಡ್ಕೊಂಡು ಮಗುನು ಅಲ್ಲೇ ನೋಡ್ಕೊತಿದ್ದಾನೆ. ನಾವೆಲ್ಲ ಇದ್ದವನಿಗೆ ಬೇಡವಾಗ ಹೋದ್ವಾ? ಬೆಳಗ್ಗೆ ಮನೆಗೆ ಹೋಗಿ ಮಗುಗ್ ಸ್ನಾನ ಮಾಡಿಸಿ ಮಾವನಿಗೆ ಅಡಿಗೆ ಮಾಡಿಟ್ಟು ಬರೋಣ ಅಂತ ಹೋದ್ರೆ ಮಾವ ನಿನಗೆ ಇದೇ ಕೊನೆ, ಇನ್ಮೇಲೆ ಹೀಗೆಲ್ಲ ಒಬ್ಳೆ ಮನೆಗೆ ಬಂದ್ರೆ ನನ್ನ ನಾಳೆ ಅಂತ ಹೇಳ್ಬಿಟ್ಟ ಅಮ್ಮ. ಅಲ್ಲ ಕಣೋ, ನಿನ್ ಪಾಲಿಗೆ ನಾವೆಲ್ಲ ಸತ್ತೋಗಿದ್ದೀವಾ? ಸಂಪಿಗೆ ಸತ್ತಾಕ್ಷಣ ನಮ್ ಸಂಬಂಧ ಕಡ್ದೋಯ್ತು ಅಂತ ತಿಳ್ಕೊಂಡಿದ್ಯಾ? ಯಾಕಕ್ಕ ಈಗೆಲ್ಲ ಮಾತಾಡ್ತಿದ್ಯಾ? ಈಗೇನಾಯ್ತು ಅಂತ? ಆಗೋದೇನೋ ಬಂತು. ಊರವರೆಲ್ಲ ಏನೇನ್ ಮಾತಾಡ್ಕೋತಾ ಇದ್ದಾರೆ ಗೊತ್ತಾ? ಅಕ್ಕ ಭಾವ ಇದ್ದು ಈ ಮಗುಗೆ ಯಾರು ಗತಿ ಇಲ್ಲ ಅಂತ ಅವ್ರಿಷ್ಟಕ್ಕೆ ಆಡ್ಕೋತಾ ಇದ್ದಾರೆ. ಮಾತಾಡ್ಲಿ ಬಿಡಕ್ಕ, ಜನಗಳ ಬಾಯಿನ ಮುಚ್ಚಕ್ಕ ಆಗುತ್ತೆ. ಆಗುತ್ತೆ ಕಣೋ, ಖಂಡಿತ ಆಗುತ್ತೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ. ನನ್ನ ಮೊಮ್ಮಗಳಿಗೋಸ್ಕರನಾದ್ರೂ ನೀನ್ ಕಾವೇರಿನ ಎರಡನೇ ಮದುವೆ ಮಾಡ್ಕೊಳ್ಳೇಬೇಕು. ಅಕ್ಕ, ಜನರು ಈಗಾಗಲೇ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದಾರೆ. ಕಾವೇರಿಯಿಂದನೇ ಸಂಪಿಗೆ ಹೊಟ್ಟೋಗ್ಬಿಟ್ಲು ಅಂತ ಕತೆ ಕಟ್ಟಿದ್ದಾರೆ. ಈಗ ನಾನೇನಾದ್ರೂ ಅವಳನ್ನ ಮದುವೆ ಆದ್ರೆ ಅವ್ರ ಮಾತೆ ಸತ್ಯ ಆಗ್ಬಿಡುತ್ತೆ. ನೋಡು, ದಯವಿಟ್ಟು ನಾನು ಇದ್ರಲ್ಲಿ ಬಲವಂತ ಮಾಡಬೇಡ. ನೀನ್ ಕಾವೇರಿನ ಮದುವೆ ಮಾಡ್ಕೊಳ್ದೆ ಹೋದ್ರೆ ಅವಳು ಬೇರೆ ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹಠ ಹಿಡ್ದಿದ್ದಾಳೆ. ಅವಳಿಗೆ ಈ ಶಿಕ್ಷೆ ಆಗೋದು ನಿನಗಿಷ್ಟವೇನೋ? ನೀನ್ ನಿನ್ನ ಹಠ ಬಿಡದೆ ಹೋದ್ರೆ ಸಂಪಿಗೆನ್ ಕಳ್ಕೊಂಡ ಹಾಗೆ ನನ್ ಕಾವೇರಿನೂ ಕಳ್ಕೋಬೇಕಾಗತ್ತೆ. ರಾಜಣ್ಣ, ಇದು ಹೆಣ್ಮಗು ಕಣೋ. ಇದು ಬೆಳೆಯುವಾಗ ತಾಯಿ ಪ್ರೀತಿ ಇದಕ್ಕೆ ಸಿಗದೆ ಹೋದ್ರೆ ನಾಳೆ ಇದ್ರ ಭವಿಷ್ಯನೇ ಹಾಳಾಗುತ್ತೆ ಕಣೋ. ಇಲ್ಲ ಇಲ್ಲ, ನನ್ ಮೊಮ್ಮಗಳು ಆ ರೀತಿ ಬೆಳೆಯೋದಿಕ್ಕೆ ನಾನು ಇಷ್ಟಪಡೋದಿಲ್ಲ. ನೋಡು, ನೀನೇನಾದ್ರೂ ನನ್ ತೀರ್ಮಾನಕ್ಕೆ ಒಪ್ಕೊಳ್ದೆ ಹೋದ್ರೆ ಈ ಅಕ್ಕನ ಮುಖನ ಇದೇ ಕೊನೆ ಸಲ ನೋಡೋದು ಅಂತ ತಿಳ್ಕೊಂಡ್ಬಿಡು.